ಇವತ್ತು ಶೇಂಗಾ ಅಥವಾ ಕಡಲೆ ಬೀಜ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಅರ್ಧ ಕೆ ಜಿ ಶೇಂಗಾ ಅಥವಾ ಕಡಲೆ ಬೀಜ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ 1 ಗಡ್ಡೆ, ಹುಣಸೆಹಣ್ಣು 1 ಇಂಚಾಗಷ್ಟು, ಬೆಲ್ಲ ಒಂಚೂರು, ಇಂಗು, ಒಣಮೆಣಸಿನ್ಕಾಯಿ 10, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವು 10 ಎಲೆ, ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ 1 ಕಪ್ಪು. ಅರ್ಧ ಕೆ ಜಿ ಶೇಂಗಾ ಅಥವಾ ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಒಂದು ಹದವಾಗಿ ಹುರ್ಕೋಬೇಕು. ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಚೆನ್ನಾಗಿ. ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಸೀದ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಇದನ್ನು. ಇದು ಹುರಿಯೋದು ತುಂಬ ಲೇಟ್ ಆಗುತ್ತೆ. ಅದು ಹುರ್ಕೊಂಬಿಟ್ರೆ ಬೇಗ ಚಟ್ನಿ ಪುಡಿ ರೆಡಿ ಆಗಿಬಿಡುತ್ತೆ. ಇಷ್ಟಾಗೋವರೆಗೂ ಹುರಿಬೇಕು. ಆಮೇಲೆ ಫುಲ್ ತಣ್ಣಗಾಗೋವರೆಗೂ ಕಡಲೆ ಬೀಜನ ಬಿಟ್ಬಿಡ್ಬೇಕು. ಕಡಲೆ ಬೀಜ ಆರೋದ್ರೊಳಗಡೆ ಒಂದು 10 ಒಣಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೋಬೇಕು. 1 ನಿಮಿಷ ಇದು ಹುರ್ಕೊಂಡು ಆಮೇಲೆ ಇಂಗು ಸ್ವಲ್ಪ ಹಾಕ್ಕೋಬೇಕು. ಒಂದು ತಟ್ಟೆಗೆ ಹಾಕಿ ಇದು ಆರಿಸ್ಕೋಬೇಕು. ಕಡಲೆ ಬೀಜ ಆರಿದೆ, ತಣ್ಣಗಾಗಿದೆ. ಇದು ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಹುರಿದಿರೋ ಪದಾರ್ಥ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ರುಬ್ಕೋಬೇಕು. ಚಟ್ನಿ ಪುಡಿ ರೆಡಿಯಾಗಿದೆ. ಕಡಲೆ ಬೀಜನ ಚೆನ್ನಾಗಿ ಆರಿಸ್ಕೊಂಡು ಹಾಕ್ಕೊಂಡ್ರೆ ಈ ಅದಕ್ಕೆ ಬರುತ್ತೆ. ನೀವೇನಾದರೂ ಸ್ವಲ್ಪ ಬಿಸಿ ಥರ ಹಾಕ್ಕೊಂಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಕಡಲೆ ಬೀಜ ಚೆನ್ನಾಗಿ ಆರಿಸ್ಬೇಕು. ಇದೇ ರೀತಿ ಮನೆಯಲ್ಲಿ ಸಿಗೋ ಇಂಗ್ರೀಡಿಯೆಂಟ್ಸಲ್ಲಿ ಅಡುಗೆ ಮಾಡೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.